ಹಾಯ್ ಎಲ್ಲರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಈಗ ಡೆವಿಲ್ ಕಥೆಯ ಮುಂದಿನ ಅಧ್ಯಾಯವನ್ನು ಮುಂದುವರಿಸೋಣ. ಶಾಲೆ ಮುಗಿದು ಉನ್ನತ ಶಿಕ್ಷಣಕ್ಕಾಗಿ ಎಲ್ಲರೂ ವಿದೇಶಕ್ಕೆ ಹಾರಿದ್ರು. ರುದ್ರ ಕ್ಯಾಲಿಫೋರ್ನಿಯಾಗೆ ಹೋದರೆ ಅಮೃತ ಸ್ಪೇನಿಗೆ ಹೋದ್ಲು. ಅಷ್ಟೊಂದು ದಿನಗಳ ಕಾಲ ತಿಳಿಯದ ಒಂದು ವಿಷಯ ಅಮೃತಾಗೆ ಆಗಷ್ಟೇ ಅರ್ಥ ಆಯಿತು. ಹತ್ತಿರದಲ್ಲಿದ್ದಾಗ ಕೇವಲ ಸ್ನೇಹವಾಗಿ ಕಾಣಿಸಿದ ರುದ್ರನ ಮುಖ ದೂರದಲ್ಲಿದ್ದಾಗ ಅವಳ ಹೃದಯವನ್ನು ಮುಳ್ಳಿನಂತೆ ಚುಚ್ಚಿ ಗಾಯಗೊಳಿಸಿತ್ತು. ಅವಳು ಬುದ್ಧಿವಂತ ಹುಡುಗಿ ಆಗಿದ್ರಿಂದ ಇದು ಪ್ರೀತಿ ಅಂತ ಖಚಿತವಾಗಿ ಅರಿತುಕೊಳ್ಳೋಕೆ ಸ್ವಲ್ಪ ಸಮಯ ತೆಗೆದುಕೊಂಡ್ಳು. ಪ್ರಮೋದ್ ಬಳಿ ಮಾತ್ರ ತನ್ನ ಮನಸ್ಸಿನಲ್ಲಿದ್ದ ವಿಷಯವನ್ನು ಒಮ್ಮೆ ಹಂಚಿಕೊಂಡ್ಳು. ಅಯ್ಯೋ, ಹೇಗೆಲ್ಲ ನಮ್ಮನ್ನು ರೇಗಿಸ್ತಿದ್ದೆ, ಇರು ಈಗಲೇ ಅವನಿಗೆ ಫೋನ್ ಮಾಡಿ ವಿಷಯನ ಒಡೆದು ಹೇಳ್ತೀನಿ ಅಂದ ಅವನು. ಏಯ್, ನಿನ್ನ ನಂಬಿತಾನೆ ನಾನು ಹೇಳಿದ್ದು. ನನ್ನ ಪ್ರೀತಿನ ನೀನು ಹೋಗಿ ಅವನ ಹತ್ರ ಹೇಗೋ ಹೇಳ್ತೀಯ? ನೀನು ಅವನನ್ನೇನು ಪ್ರೀತಿಸ್ತಿದ್ಯಾ ಅಥವಾ ನಾನು ಅವನನ್ನು ಪ್ರೀತಿಸ್ತಿದ್ದೀನ? ಓ, ನೀನು ಆ ಥರದವನಾ? ಸರಿಯಾಗಿ ಥೈಲ್ಯಾಂಡ್ಗೆ ಹೋಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡು ಬೇರೆ ಯಾವುದಾದ್ರೂ ಒಳ್ಳೆ ಗಂಡಸನ್ನು ಸರಿ ಮಾಡ್ಕೊ. ನನ್ನ ರುದ್ರನ ಹತ್ರಕ್ಕೆ ಬಂದರೆ ಕತ್ತಿ ತೊಗೊಂಡು ಚುಚ್ಬಿಡ್ತೀನಿ ಅಂದ್ಲು ಅಮೃತ. ಹೋಗೆ ಹೆಮ್ಮೆ, ಸ್ವಲ್ಪ ಸಮಯದಲ್ಲೇ ನನ್ನನ್ನು ಗಂಡಸ ಅಲ್ಲ ಅಂತ ತೀರ್ಮಾನಿಸ್ಬಿಟ್ಟಿಯಲ್ಲೇ. ನೀನೇ ಹೋಗಿ ನಿನ್ನ ಪ್ರೀತಿ ವಿಷಯನ ಹೇಳಿ ತೊಲಗು. ನೀನೇ ಹೀಗೆ ಕಾಯ್ತಿರುವಾಗ ಅಲ್ಲಿ ಯಾರಾದರೂ ಒಬ್ಳು ಅವನನ್ನು ವಶಪಡಿಸ್ಕೊಂಡ್ಬಿಟ್ರೆ ಏನು ಮಾಡ್ತೀಯಾ ಅಂದ ಅವನು. ಅಲ್ಲಿವರೆಗೆ ನಕ್ಕೊಂಡಿದ್ದ ಅಮೃತಾಳ ಮುಖ ಕ್ಷಣಾರ್ಧದಲ್ಲಿ ಬಾಡ್ ಹೋಯ್ತು. ಹತ್ತಿರದಲ್ಲಿದ್ದಾಗ ಅರ್ಥ ಆಗದ ಕೆಲವು ಭಾವನೆಗಳು ದೂರ ಹೋದಾಗ ಕಟ್ಟೆಯೊಡೆದು ಆರ್ಭಟಿಸೋಕೆ ಶುರು ಮಾಡಿದ್ವೆ. ರುದ್ರನಿಂದ ದೂರವಾದ ಮೇಲೆಯೇ ಅವನ ಬಳಿ ಇರೋಕೆ ಅಮೃತಾಳ ಮನಸ್ಸು ಹಂಬಲಿಸಿತ್ತು. ತನಗೆ ಅವನು ಎಷ್ಟು ಮುಖ್ಯ ಅನ್ನೋದು ಅವಳಿಗೆ ಆಗಲೇ ಅರಿವಾಗಿತ್ತು. ಹುಟ್ಟಿನಿಂದಲೇ ಹಠದ ಸ್ವಭಾವದವಳಾಗಿದ್ದರಿಂದ ರುದ್ರ ತನ್ನ ಪ್ರೀತಿನ ಖಂಡಿತವಾಗಿಯೂ ಒಪ್ಕೊಳ್ಳೇಬೇಕು ಅಂತ ಬಲವಾಗಿ ನಂಬಿದ್ಲು. ಒಂದು ವೇಳೆ ಫ್ರೆಂಡ್ ಅಂತ ಅವನೇನಾದರೂ ದೂರ ತಳ್ಳಿಬಿಟ್ರೆ, ಇಲ್ಲ ಪ್ರಮೋದ್ ಹೇಳ್ದಂತೆ ಬೇರೆ ಯಾರಾದರೂ ಅವನ ಮನಸ್ಸಿನಲ್ಲಿ ಜಾಗ ಪಡ್ಕೊಂಡಿದ್ರೆ, ಆ ಆಲೋಚನೆನೇ ಅವಳಿಗೆ ಕಹಿಯಾಗಿತ್ತು. ನೋ, ಅವನ ಮನಸ್ಸಿನಲ್ಲಿ ನಾನು ಮಾತ್ರನೇ ಇರಬೇಕು. ಅವನು ನನ್ನ ರುದ್ರ. ಒಂದು ವೇಳೆ ಬೇರೆ ಯಾರಾದರೂ ಇದ್ದರೂ ಇನ್ನು ಮುಂದೆ ಅವ್ರು ಇರಬಾರ್ದು, ಇರೋಕೆ ಬಿಡೋದು ಇಲ್ಲ ಅಂತ ಪ್ರಮೋದ್ ಜೊತೆಗೆ ಮಾತಾಡಿದ ನಂತರ ಅವಳಿಗೆ ಸುಮ್ಮನಿರೋಕೆ ಸಾಧ್ಯವಾಗಲಿಲ್ಲ. ನೇರವಾಗಿ ಹೊರಟು ರುದ್ರನನ್ನು ನೋಡೋಕೆ ಕ್ಯಾಲಿಫೋರ್ನಿಯಾಗೆ ಹೊರಟು ಹೋದ್ಲು. ರುದ್ರನ ಫ್ರೆಂಡ್ ಒಬ್ಬ ತನ್ನನ್ನು ಹುಡ್ಕೊಂಡು ಹುಡುಗಿಯೊಬ್ಳು ಬಂದು ಕ್ಯಾಂಪಸ್ನಲ್ಲಿ ಕಾಯ್ತಿದ್ದಾಳೆ ಅಂತ ರುದ್ರಂಗೆ ಹೇಳಿದಾಗ ನಂಬೋಕೆ ಸಾಧ್ಯವೇ ಆಗಲಿಲ್ಲ ರುದ್ರನಿಗೆ. ಅದರಲ್ಲೂ ತನ್ನನ್ನು ಹುಡ್ಕೊಂಡು ಬಂದ ಹುಡುಗಿ ಅಮೃತ ಅಂತ ತಿಳಿದಾಗ ಒಮ್ಮೆ ಕಣ್ಣುಗಳನ್ನು ಚೆನ್ನಾಗಿ ಉಜ್ಜಿ ನೋಡ್ದ. ಅವನನ್ನು ಕಂಡೊಡನೆ ಮುಗುಳ್ನಗುತ್ತಾ ನಡೆದು ಬಂದವಳು, ಏನು ರುದ್ರ, ಒಳ್ಳೆ ದೆವ್ವ ನೋಡ್ದ ಹಾಗೆ ನೋಡ್ತಿದ್ಯಾ? ಅಷ್ಟರಲ್ಲೇ ನನ್ನ ಮುಖ ಮರ್ತು ಹೋಯ್ತಾ ಅಂದ್ಲು. ದೆವ್ವ ನೋಡಿದರೆ ಇಷ್ಟೊಂದು ಶಾಕ್ ಆಗ್ತಿರ್ಲಿಲ್ಲ. ಅಂದಹಾಗೆ ನೀನೇನಿಲ್ಲಿ ಅಂದ ಅವನು. ಇಬ್ಬರು ನಡೀತಾ ಒಂದು ಕೊರಿಯನ್ ರೆಸ್ಟೋರೆಂಟ್ಗೆ ಬಂದು ತಲುಪಿದ್ರು. ಏನು ತಿಂತೀಯಾ ಅಂತ ಕೇಳ್ದ ರುದ್ರ. ಇಬ್ಬರಿಗೂ ಸೇರಿಸಿ ಆರ್ಡ್ರ್ ಮಾಡ್ದ. ಇಬ್ಬರು ನಾರ್ಮಲ್ಲಾಗೆ ಮಾತಾಡ್ತಿದ್ರು. ಊಟ ಬಂದ ತಕ್ಷಣ ಅವಳ ಪಾಲಿನ ಆಹಾರವನ್ನು ಅವಳ ಕಡೆಗೆ ಜರುಗಿಸ್ತವನು, ಏನು ಯೋಚನೆ ಮಾಡ್ತಿದ್ಯಾ, ತಿನ್ನು ಅಂದ. ನನಗೆ ಹಸಿವಿಲ್ಲ ಅಂದ್ಲು ಅಮೃತ. ರುದ್ರ ಅಮೃತಳನ್ನು ವಿಚಿತ್ರವಾಗಿ ನೋಡ್ದ. ಮತ್ತ್ಯಾಕೆ ಆರ್ಡರ್ ಮಾಡಿದೆ? ಆರ್ ಯು ಓಕೆ ಅಂದ ರುದ್ರ. ನೋ, ಐ ಆಮ್ ನಾಟ್ ಓಕೆ ರುದ್ರ. ಭಾವನೆಗಳ ತೀವ್ರತೆಯಿಂದ ಅವಳ ಧ್ವನಿ ನಡುಕಿತ್ತು. ಸರಿ ಹೇಳು, ಯಾಕೋಸ್ಕರ ನನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬಂದೆ? ಏನಾದರೂ ವಿಷಯ ಇದೆಯಾ ಅಂದ ರುದ್ರ. ಸ್ವಲ್ಪ ಸಮಯ ಅಮೃತ ಸುಮ್ಮನಿದ್ಲು. ಮಾತು ಹೇಗೆ ಶುರು ಮಾಡೋದೆಂದು ಅವಳಿಗೆ ತಿಳಿಲಿಲ್ಲ. ಡೂ ಯು ಇನ್ ರಿಲೇಷನ್ಶಿಪ್ ಅಂತ ಸಂಬಂಧವೇ ಇಲ್ಲದೆ ಅವಳು ತನ್ನ ಬಗ್ಗೆ ಕೇಳಿದ್ದಕ್ಕೆ ರುದ್ರನಿಗೆ ತಟ್ಟಂತ ಕೋಪ ತಲೆಗೇರಿತ್ತು. ನನ್ನ ಬಗ್ಗೆ ಈ ವಿಷಯ ಕೇಳೋಕೆ ಅಂತನಾ ಇಷ್ಟೊಂದು ದೂರ ಬಂದೆ ಅಂತ ಅವನು ಕೇಳಿದಾಗ ಅಮೃತ ತಲೆ ತಗ್ಸಿದ್ಲು. ಆಗ ಅವಳನ್ನು ನೋಡಿ ರುದ್ರನಿಗೆ ಪಾಪ ಅನ್ನಿಸ್ತಿತ್ತು. ಸರಿ ಹೇಳು ಅಂತ ರುದ್ರ ಸ್ವಲ್ಪ ಕೂಲಾದ. ಆಗ ನಾನು ಕೇಳಿದ ಪ್ರಶ್ನೆಗೆ ನೀನು ಇನ್ನೂ ಉತ್ತರನೇ ಹೇಳಲಿಲ್ಲ ಅಂತ ಅಮೃತ ತನ್ನ ಪಟ್ಟು ಸಡಿಸ್ಲಿಲ್ಲ. ಇಲ್ಲ, ಅವನ ಉತ್ತರ ಕೇಳಿದ ತಕ್ಷಣವೇ ಅವಳ ಮುಖ ತಾವರೆಯಂತೆ ಅರಳಿತ್ತು. ನೆಮ್ಮದಿಯ ನಿಟ್ಟುಸಿರಿನೊಂದಿಗೆ ನೇರವಾಗಿ ಕೂತ್ಲು. ರುದ್ರ, ಈಗ ನಾನು ಹೇಳೋದು ನಿನಗೆ ದೊಡ್ಡ ಆಘಾತ ತರಬಹುದು. ಯಾಕೆ ಹೇಗೆ ಅಂತ ಈ ರೀತಿ ಯಾವ ಪ್ರಶ್ನೆನೂ ನನ್ನ ಹತ್ರ ಕೇಳಬಾರ್ದು. ನನ್ನ ಬಳಿ ನೀನು ಕೇಳಲೇಬಾರ್ದು. ಯಾಕಂದರೆ
ನನಗೆ ಅದಕ್ಕೆ ಉತ್ತರನೇ ಗೊತ್ತಿಲ್ಲ ಅಂತ ಸ್ವಲ್ಪ ತಡೆದು, ಐ ಆಮ್ ಇನ್ ಲವ್ ವಿತ್ ಯು ರುದ್ರ ಅಂತ ಅವನ ಕಣ್ಣುಗಳನ್ನು ನೇರವಾಗಿ ನೋಡ್ತಾ ಅವನಿಗೆ ಹೇಳಿದ್ಲು ಅಮೃತ. ಅವನಿಗೆ ಸ್ವಲ್ಪ ಆಘಾತವೇ ಆಯಿತು. ಆದರೂ ಕ್ಷಣಾರ್ಧದಲ್ಲಿ ತನ್ನನ್ನು ತಾನು ನಿಭಾಯಿಸ್ಕೊಂಡ ರುದ್ರ. ಈ ಥರದ ವಿಷಯದಲ್ಲಿ ನೀನು ಜೋಕ್ ಮಾಡಲ್ಲ ಅಂತ ಅನ್ಕೋತೀನಿ. ನನಗೀಗ ಆ ಥರದ ಯಾವ ಥಾಟ್ ಕೂಡ ಇಲ್ಲ ಅಮೃತ ಅಂತ ಅವನು ಹೇಳಿದ ಕೂಡಲೇ ಅಮೃತಾಳ ಮುಖ ಬಾಡಿ ಹೋಯಿತು. ಯಾಕೆ ರುದ್ರ, ನಾನು ಚಂದ ಇಲ್ವಾ ನೋಡೋಕ್ಕೆ? ನಿನ್ನ ಸ್ಟೇಟಸ್ಗೂ ನನ್ನ ಸ್ಟೇಟಸ್ಗೂ ಯಾವ ವಿಷಯದಲ್ಲಿ ಕಡಿಮೆ ಇದೆ? ನಿಮಗಿರೋದು ಪೊಲಿಟಿಷಿಯನ್ ಫ್ಯಾಮಿಲಿ, ನಮ್ಮದು MBBS ಫ್ಯಾಮಿಲಿ. ಸಣ್ಣ ವಯಸ್ಸಿನಿಂದ ನಾವಿಬ್ಬರು ಫ್ರೆಂಡ್ಸ್. ಇದಕ್ಕಿಂತ ಇನ್ನೇನು ಬೇಕು? ಎಲ್ಲಿ ಅವನು ತನ್ನನ್ನು ತಿರಸ್ಕರಿಸ್ಬಿಡ್ತಾನೋ ಅನ್ನೋ ಭಯ ಅವಳಲ್ಲಿ ಎದ್ದು ಕಾಣಿಸ್ತಿತ್ತು. ತನ್ನ ಆಹಾರವನ್ನು ಮೆಲ್ಲನೆ ತಿನ್ನೋಕೆ ಶುರು ಮಾಡ್ದ ರುದ್ರ. ಅವನ ಈ ನಿಧಾನದ ನಡವಳಿಕೆ ಅಮೃತಾಗೆ ಇನ್ನಷ್ಟು ಉರಿ ತರಿಸಿತ್ತು. ರುದ್ರ, ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ? ನೀನಂದರೆ ಇಷ್ಟೊಂದು ಕೂಲಾಗಿ ತಿಂತಿದೆಯಲ್ಲ ಅಂತ ಕೇಳಿದ್ಲು ಅಮೃತ. ನೀನು ಮಾತಾಡೋ ವಿಷಯಕ್ಕಿಂತ ನನಗೆ ಈ ಊಟ ಮುಖ್ಯ ಅಂತ ಅರ್ಥ ಅಂತ ರುದ್ರ ಹೇಳಿದಾಗ ಅಮೃತಾಗೆ ಕಣ್ಣಲ್ಲಿ ನೀರು ತುಂಬಿ ಬಂತು. ನಿನಗೂ ನಾನು ಇಷ್ಟ ತಾನೆ? ನಾನು ಸುಂದರವಾಗಿದ್ದೀನಿ ಅಂತ ಇಷ್ಟು ದಿನ ಅಂದ್ಕೊಂಡಿದ್ದೀನಿ ಅಂದ್ಲು ಅವಳು. ಈಗಲೂ ನೀನು ಸುಂದರವಾಗೇ ಇದೆಯಾ ಅಮೃತ ಅಂದ ಅವನು. ದೆನ್ ವೈ ಅಂತ ಆಕ್ರೋಶದಿಂದ ಅವಳ ದೇಹವೇ ನಡಗಿತ್ತು. ನನಗೆ ಅನಿಸಿಲ್ಲ ಅಂತ ಕೂಲಾಗಿ ಹೆಗ್ಲು ಕುಲುಕ್ತಾ ರುದ್ರ. ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ. ನನಗಿಂತ ಬೆಟರ್ ಆದ ಹುಡುಗಿ ನಿನಗೆ ಯಾರು ಸಿಗ್ತಾರೆ? ನನ್ನ ಕೈಯಲ್ಲಿ ಇದಕ್ಕಿಂತ ಹೆಚ್ಚಾಗಿ ನಿನ್ನ ಹತ್ರ ಬೇಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ನನ್ನ ನೇಚರ್ ಅಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್. ಏನು ಕಾರಣ ಬೇಕಾದರೂ ಹೇಳು, ಆದರೆ ಫ್ರೆಂಡ್ ಅಂತ ಮಾತ್ರ ಹೇಳಬೇಡ ಅಂತ ಹೇಳಿ ಎದ್ದು ನಿಂತಳು. ಕಾರಣ ಹೇಳೋ ಮುಂಚೆ ಒಂದು ಬಾರಿ ಚೆನ್ನಾಗಿ ಯೋಚನೆ ಮಾಡ್ಕೊ. ಮೊದಲ ಬಾರಿಗೆ ತನ್ನ ಅಹಂಗೆ ಪೆಟ್ಟು ಬಿದ್ದಿದ್ದನ್ನು ತಡೆಯೋಕ್ಕಾಗದೆ ಅಮೃತ ಅಲ್ಲಿಂದ ಹೊರಟು ಹೋದ್ಲು. ಏನೋ ಅದರ ನಂತರ ರುದ್ರನಿಗೆ ಊಟ ಮುಂದುವರ್ಸೋಕ್ಕೆ ಮನಸ್ಸಾಗಲಿಲ್ಲ. ಅವಳ ಊಟನ ಹಾಗೆ ಪ್ಯಾಕ್ ಮಾಡಿಸಿ ಹೊರಗಡೆ ಕೂತಿದ್ದ ಒಬ್ಬ ವೃದ್ಧರಿಗೆ ನೀಡಿ ಹೊರಟು ಹೋದ. ತಾನು ತಂಗಿದ್ದ ರೂಮ್ಗೆ ಬಂದವನೇ ಮೊದಲ ಕೆಲಸವಾಗಿ ತನ್ನ ತಾಯಿಗೆ ಕಾಲ್ ಮಾಡ್ದ ರುದ್ರ. ಅಮೃತಾಳ ಬಗ್ಗೆ ನಡೆದ ವಿಷಯಗಳನ್ನು ತಾಯಿ ಜೊತೆಗೆ ಹಂಚ್ಕೊಂಡವನು ಅವರ ಸಲಹೆಗೋಸ್ಕರ ಕಾಯ್ತಾ ನಿಂತ. ನೀನೇನು ನಿರ್ಧಾರ ತಗೊಂಡಿದೆಯಾ ಕಂದ ಅಂತ ನಿಧಾನವಾಗಿ ಬಂತು ರುದ್ರನ ತಾಯಿಯ ಧ್ವನಿ. ನನಗೆ ಗೊತ್ತಿಲ್ಲಮ್ಮ. ಅವಳ ಮೇಲೆ ನನಗೆ ಲವ್ ಇದೆಯಾ ಅಂತ ಕೇಳಿದ್ರೆ ಈ ನಿಮಿಷದವರೆಗೂ ಇಲ್ಲ. ಆದರೆ ಅವಳಂದರೆ ಇಷ್ಟ. ಅವಳ ಬಿಹೇವಿಯರ್, ಕ್ಯೂಟ್ನೆಸ್ ಎಲ್ಲವೂ. ಅವಳ ಮೇಲೆ ಸಣ್ಣದೊಂದು ಕ್ರೇಜ್ ಅಷ್ಟೆ. ಅದಕ್ಕಿಂತ ಹೆಚ್ಚಾಗಿ ಅವಳ ಬಗ್ಗೆ ಯೋಚನೆ ಮಾಡೋಕ್ಕೂ ನನಗೇನೂ ಇಲ್ಲ ಅಂದ ಅವನು. ಆ ತಾಯಿ ಮುದ್ದಾಗಿ ನಕ್ರು. ಮಗ ಗೊಂದಲದಲ್ಲಿ ಇದ್ದಾನೆ ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡ್ರು. ನಿನಗೆ ಎಂಥ ಹುಡುಗಿ ಬೇಕು ಕಂದ ಅಂತ ಕೇಳಿದರು. ಆಗ ಸ್ವಲ್ಪ ಯೋಚಿಸಿದ ರುದ್ರ, ನಮ್ಮ ಕುಟುಂಬವನ್ನು ಸರಿದೂಗಿಸ್ಕೊಂಡು ಹೋಗೋ ಹಾಗೆ ಇರಬೇಕು ಅಂತ ತನ್ನ ಮನೆಯಲ್ಲಿ ನಡೀತಿರೋ ಗೊಂದಲಗಳಿಗೆ ಉತ್ತರ ಹುಡುಕ್ತ. ಹಾಗಾದರೆ ಅಮೃತ ಸರಿಯಾಗಿರ್ತಾಳೆ, ನಿನ್ನ ತಂಗಿ ರೂಪಾಗೆ ಅವಳೇ ಸರಿಯಾದ ಜೋಡಿ ಅಂದರು. ಅಮ್ಮ, ನಿಮಗೆ ಅಮೃತ ಇಷ್ಟನಾ ಅಂತ ಕೇಳ್ದ ರುದ್ರ. ಅವಳನ್ನು ಇಷ್ಟಪಡದೇ ಇರೋಕೆ ನನ್ನ ಹತ್ರ ಯಾವುದೇ ಕಾರಣ ಇಲ್ಲ ಕಂದ ಅಂದರು ಅವರು. ತಾಯಿಯ ಪಾಲಿಗೆ ಸಣ್ಣ ವಯಸ್ಸಿನಿಂದಲೂ ಇಬ್ಬರು ಫ್ರೆಂಡ್ಸು. ರುದ್ರನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋ ಅಮೃತ ಖಂಡಿತವಾಗಿಯೂ ಅವನನ್ನು ಹಾಗೆ ಕುಟುಂಬವನ್ನು ಹೊಂದ್ಕೊಂಡು ಹೋಗ್ತಾಳೆ ಅನ್ನೋದು ಆ ತಾಯಿಯ ಲೆಕ್ಕಾಚಾರ ಆಗಿತ್ತು. ಅಂದು ರಾತ್ರಿ ಇಡೀ ಚೆನ್ನಾಗಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದ ರುದ್ರ. ಬೆಳಗಾಗ್ತಿದ್ದಂತೆಯೇ ನೇರವಾಗಿ ಅಮೃತ ಇದ್ದ ಹೋಟೆಲ್ಗೆ ಧಾವಿಸ್ದ. ಇಷ್ಟು ಬೇಗ ಅವನನ್ನು ನಿರೀಕ್ಷಿಸಿದ ಅಮೃತ ಆಶ್ಚರ್ಯಚಕಿತಳಾದ್ಲು. ಅಮೃತ, ರೋಸ್ ಕೊಟ್ಟು ಮಂಡಿಯೂರಿ ನಿನಗೆ ಪ್ರಪೋಸ್ ಮಾಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಹಾಗೆ ಅನ್ನಿಸ್ತಿಲ್ಲ. ನಿನ್ನನ್ನು ರಿಜೆಕ್ಟ್ ಮಾಡೋಕ್ಕೆ ನನ್ನ ಬಳಿ ಯಾವುದೇ ರೀಸನ್ ಇಲ್ಲ. ಇದು ಫ್ರೆಂಡ್ಶಿಪ್ ದಾಟಿದ ಒಂದು ರಿಲೇಷನ್ಶಿಪ್. ಅದಕ್ಕೆ ಲವ್ ಅಂತ ಹೆಸರು ಇಡೋಕ್ಕೆ ನಂಗೆ ಇಷ್ಟ ಇಲ್ಲ. ಫ್ಯೂಚರ್ನಲ್ಲಿ ಅದು ಲವ್ ಆಗಬಹುದು, ಇಲ್ಲಾಂದರೆ ಬರೀ ಫ್ರೆಂಡ್ಶಿಪ್ನಿಂದಲೇ ಮುಗಿದು ಹೋಗಬಹುದು. ನಿನಗೆ ಭರವಸೆ ಕೊಟ್ಟು ಕೊನೆ ಕ್ಷಣದಲ್ಲಿ ಕೈ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ನನ್ನಿಂದ ನಿನಗೆ ಇಷ್ಟೇ ನಿನಗೋಸ್ಕರ ಯೋಚಿಸೋಕೆ ಸಾಧ್ಯ. ಇದ್ರ ಮೇಲೆ ನಿನ್ನಿಷ್ಟ ಅಂದ ರುದ್ರ. ಮರುಕ್ಷಣವೇ ಅವನನ್ನು ಅಪ್ಕೊಂಡ್ಲು ಅಮೃತ. ಇಷ್ಟು ಸಾಕು ರುದ್ರ, ಖಂಡಿತವಾಗ್ಲೂ ನಿನಗೆ ನನ್ನ ಮೇಲೆ ಲವ್ ಬಂದೇ ಬರುತ್ತೆ. ಮೊದಲ ಬಾರಿಗೆ ಹೆಣ್ಣೊಬ್ಬಳ ಅಪ್ಪುಗೆ ರುದ್ರನ ಮನಸ್ಸನ್ನು ಮೃದುವಾಗಿ ಸ್ಪರ್ಶಿಸಿತ್ತು.
ಅದರ ನಂತರ ಹಳೇದ್ರಂತೆಯೇ ಇಬ್ಬರು ಅವರವರ ಜಾಗದಲ್ಲಿದ್ದರೂ ಸ್ನೇಹವನ್ನು ಮೀರಿದ ಸೆಳೆತ ಅವರ ನಡುವೆ ಇತ್ತು. ಹೇಗಾದರೂ ರುದ್ರ ತನ್ನ ಪ್ರೀತಿನ ಒಪ್ಕೊಳ್ತಾನೆ ಅನ್ನೋ ನಂಬಿಕೆ ಅಮೃತಾಳ ಹೃದಯದಲ್ಲಿ ಬಲವಾಯಿತು. ಮೊದಲು ದೇಶಕ್ಕೆ ಹಿಂತಿರುಗಿ ತಂದೆ ಬಿಸ್ನೆಸ್ ಕೈಗೆತ್ಕೊಂಡ ರುದ್ರ. ತಾಯಿಗೆ ಅಷ್ಟರಲ್ಲೇ ವಯಸ್ಸಾಗಿ ದೇಹ ಸ್ಥಿತಿ ಕ್ಷೀಣಿಸಿ ಹಾಸಿಗೆ ಹಿಡಿದಿದ್ರು ಅವರು. ತಂದೆಯ ಬಿಸ್ನೆಸ್ ಮಾಡೋಕೆ ರುದ್ರ ಮೊದಲು ಹಿಂಜರಿದಾಗ ಅದರ ಪರಿಣಾಮ ತಾಯಿ ಮೇಲೆ ತೀವ್ರವಾಗಿ ಬಿತ್ತು. ಬಲರಾಮ್ ಕಠೋರ ಮಾತುಗಳಿಂದ ತಾಯಿಯನ್ನ ಘಾಸಿಗೊಳಿಸಿದ್ರು. ಅವನು ಓದ್ಕೊಂಡು ಬಂದಿದ್ದಾನೆ, ಅವನಿಗೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾನೆ, ನೀವ್ಯಾಕೆ ಮೂಗು ತೋರಿಸ್ತೀರಾ ಅಂತ ಹೆಂಡತಿಯನ್ನು ನಿಂದಿಸಿದ್ರು ಬಲರಾಮ್. ದೊಡ್ಡವನಿಗೆ ಆ ಮಟ್ಟಕ್ಕೆ ಬುದ್ಧಿ ಸಾಲದು. ಇವನ ಹಾಗೆ ಚುರುಕಾಗಿ ಅವನು ಇದ್ದಿದ್ದರೆ ನಾನು ಯಾಕೆ ಇವನ ಕಾಲು ಹಿಡಿದು ಬೇಡ್ಕೊಳ್ಳೋಕ್ಕೆ ಹೋಗ್ತಿದ್ದೆ. ನನ್ನ ಹೆಸರು ಹೇಳಿದ್ರೆ ದೆಹಲಿಯಲ್ಲಿ ತಿಳಿದವರೇ ಇಲ್ಲ. ಅಪ್ಪನ ಹೆಸರಿನ ಹಿಂದೆ ಸುಖವಾಗಿ ಕೂತು ಕೆಲಸ ಮಾಡೋಕ್ಕೆ ನೋವಾಗ್ತಿದೆಯಾ ನಿನ್ನ ಮಗನಿಗೆ? ಸರಿಯಾಗಿ ಫೈನಾನ್ಸ್ ಕಂಪ್ನಿನ ನೋಡ್ಕೊಳ್ಳೋಕೆ ಹೇಳು, ಇಲ್ಲಾಂದರೆ ನೆನ್ಪಿಟ್ಕೊ, ಎರಡನೇದಾಗಿ ಇನ್ನೊಬ್ಳನ್ನ ಮದುವೆ ಆಗಿ ಮನೆ ಕರ್ಕೊಂಡು ಬಂದುಬಿಡ್ತೀನಿ ಅಂದರು. ಬಲರಾಮ್ ಬರೀ ಬೆದರಿಸ್ತಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ಲಿಲ್ಲ. ತಾನು ಅಂದ್ಕೊಂಡಿದ್ದನ್ನು ಸಾಧಿಸೋಕೆ ಅವರು ಯಾವುದೇ ದಾರಿಗಾದರೂ ಹೋಗಬಲ್ಲ ಮನುಷ್ಯ. ವಯಸ್ಸಿಗೆ ಬಂದ ಮಗಳನ್ನು ಇಟ್ಕೊಂಡು ಬೇಜವಾಬ್ದಾರಿಯಿಂದ ಇವ್ರು ಏನಾದರೂ ಎಡವಟ್ಟು ಮಾಡಿಬಿಟ್ರೆ ನಾಳೆ ರೂಪನ ಮದುವೆ ಏನಾಗಬೇಕು ಅಂತ ನೆನೆಸ್ಕೊಳ್ಳುವಾಗಲೇ ಅವ್ರಿಗೆ ಭಯ ಆಯಿತು. ರುದ್ರನ ಬಳಿ ಎಲ್ಲವನ್ನ ಹೇಳಿದ ತಾಯಿ ಅವನ ಕೈ ಹಿಡ್ಕೊಂಡು, ಇಷ್ಟ ಇದೆಯೋ ಇಲ್ವೋ ಅಮ್ಮಂಗೋಸ್ಕರ ಇದನ್ನು ಮಾಡು ಕಂದ ಅಂದರು. ಅವನಿಗೆ ಎಷ್ಟೋ ಕನಸುಗಳಿದ್ವು, ಆದರೆ ತಾಯಿಗಾಗಿ ಬಿಸ್ನೆಸ್ ನೋಡ್ಕೊಳ್ಳೋಕೆ ಒಪ್ಕೊಂಡ. ಅವರ ಬಿಸ್ನೆಸ್ ನೋಡ್ಕೊಳ್ಳೋಕೆ ಶುರು ಮಾಡ್ದ ರುದ್ರ. ಎಲ್ಲವೂ ಸರಿಯಾಗಿ ಸಾಗ್ತಿತ್ತು. ತನ್ನ ಓದನ್ನು ಮುಗಿಸಿ ಮತ್ತೆ ದೇಶಕ್ಕೆ ಹಿಂದಿರುಗಿದ್ಲು ಅಮೃತ. ತಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮುಂದುವರಿಸಿದ್ಲು. ರುದ್ರ ಅವನಾಗೆ ಹೋಗಿ ಅವಳನ್ನು ಭೇಟಿ ಮಾಡಿ ಹೊರಗಡೆ ಕರ್ಕೊಂಡು ಹೋಗೋದೆಲ್ಲ ನಡೆಯದ ಮಾತು. ಯಾವಾಗಲೂ ಗಂಭೀರವಾಗಿ ಇರ್ತಿದ್ದವನನ್ನು ಒತ್ತಾಯಿಸಿ ಹೊರಗಡೆ ಕರ್ಕೊಂಡು ಹೋಗಿ ಅವನು ಕೇಳ್ತಾನೋ ಇಲ್ವೋ ತನ್ನಷ್ಟಕ್ಕೆ ಮಾತಾಡ್ತಾ ಇರೋದು ಅಮೃತಾಗೆ ಅಭ್ಯಾಸವಾಗಿತ್ತು. ರುದ್ರನ ತಾಯಿಯ ಆರೋಗ್ಯ ಸ್ಥಿತಿನೂ ಅವಳೇ ಪರೀಕ್ಷಿಸ್ತಿದ್ಲು. ರುದ್ರ, ಅಮ್ಮ ತುಂಬ ವೀಕ್ ಆಗಿದ್ದಾರೆ. ನಿಮ್ಮ ಮನೇಲಿ ನಡೆಯೋ ರಂಪಾಟವನ್ನು ನೋಡಿ ನೋಡಿ ಅವರು ಮಾನಸಿಕವಾಗಿ ಒಡೆದು ಹೋಗಿದ್ದಾರೆ. ನೀನೇ ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಒಮ್ಮೆ ಅಮೃತ ರುದ್ರನ ಬಳಿ ಹೇಳಿದ್ಲು. ಅವಳು ಹೇಳ್ದಂತೆ ಸರಿಯಾಗಿ ಒಂದೇ ವಾರದಲ್ಲಿ ಮಾನಸಿಕ ಒತ್ತಡ ತಾಡೋಕ್ಕಾಗದೆ ಸ್ಟ್ರೋಕ್ ಆಗಿ ಆಸ್ಪತ್ರೆಗೆ ದಾಖಲಾದರು ರುದ್ರನ ತಾಯಿ. ಆಸ್ಪತ್ರೆಯಲ್ಲಿ ಯಶೋಧ ಅವರನ್ನು ನೋಡ್ಕೊಂಡಿದ್ದು ಸಂಪೂರ್ಣವಾಗಿ ಅಮೃತಾಳೆ. ರುದ್ರ ದಿನವಿಡೀ ತಾಯಿ ಬಳಿಯೇ ಇರ್ತಿದ್ರು. ರಾತ್ರಿಯಲ್ಲಿ ಅವನನ್ನು ಬಲವಂತವಾಗಿ ಮನೆಗೆ ಕಳಿಸ್ತಿದ್ಲು ಅಮೃತ. ರಾತ್ರಿ ಪೂರ್ತಿ ತಾಯಿಯನ್ನೇ ನೋಡ್ತಾ ಸಂಕಟ ಪಡ್ತಿದ್ದ ರುದ್ರನನ್ನು ಕಂಡು ಅವಳಿಗೆ ಸಹಿಸೋಕೆ ಆಗಲಿಲ್ಲ. ರುದ್ರ, ನೀನು ಇಲ್ಲಿದ್ರೆ ನಿದ್ರೆ ಮಾಡಲ್ಲ, ದಿನ ಇಡೀ ಇಲ್ಲೇ ಇರ್ತೀಯ ಅಲ್ವಾ, ರಾತ್ರಿ ಮನೆಗೆ ಹೋಗು, ನಾನು ಅಮ್ಮನನ್ನು ನೋಡ್ಕೊಳ್ತೀನಿ ಅಂತ ಹೇಳಿ ರುದ್ರನನ್ನು ಮನೆಗೆ ಕಳಿಸಿದ್ಲು. ತೀವ್ರ ಮಾನಸಿಕ ಒತ್ತಡದಿಂದ ಯಶೋಧ ಅವರಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಒಟ್ಟಿಗೆ ಬಂದಿತ್ತು. ಆದರೆ ಅವರ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ ಅಂತ ಡಾಕ್ಟರ್ಗಳು ಹೇಳಿದರು. ಅಂದು ತಾಯಿಯ ಕೈ ಹಿಡಿದು ಕೂತಿದ್ದ ರುದ್ರನಿಗೆ ತುಂಬ ಹೆದರುಬಿಟ್ಟಿಯ ಮಗನೇ ಅಂತ ಯಶೋಧ ಮುಗುಳ್ನಗ್ತಾ ಕೇಳಿದರು. ನೀವು ಬೇಡದ್ದನ್ನೆಲ್ಲ ಯೋಚಿಸಿ ಆರೋಗ್ಯ ಹಾಳು ಮಾಡ್ಕೊಳ್ತೀರಾ. ಇವತ್ತು ಹೀಗೆ ಮಲಗಿದಿರಲ್ಲ, ಯಾರು ಬಂದು ನಿಮ್ಮನ್ನು ನೋಡ್ತಿದ್ದಾರೆ ಅಂತ ರುದ್ರ ಬೇಸರದಿಂದ ಕೇಳ್ದ. ಯಶೋಧ ಕಣ್ಣೀರು ಹಾಕ್ತಾ, ಆಪತ್ತಿನ ಸಮಯದಲ್ಲೇ ಯಾರು ನಿಜವಾದ ಪ್ರೀತಿ ಇಟ್ಟಿದ್ದಾರೆ ಅಂತ ಗೊತ್ತಾಗೋದು. ನಿನ್ನ ಅಪ್ಪನಿಗೆ ನಾನು ಬೇಡವಾದ ಹೆಂಡತಿ, ನಿನ್ನ ಅಣ್ಣ ತಂಗಿಗೂ ಬೇಡವಾದ ಅಮ್ಮ ಆಗ್ಬಿಟ್ನಾ ಅಂದರು. ಭದ್ರ ಮತ್ತು ರೂಪ ಮೊದಲನೇ ದಿನ ಬಂದು ಹೋದವರು ಆಮೇಲೆ ಬರಲೇ ಇಲ್ಲ. ಬಲರಾಮ್ ಅವರಂತೂ ಆಸ್ಪತ್ರೆ ಕಡೆಗೆ ತಲೆನೇ ಹಾಕಲಿಲ್ಲ. ಮೆಲ್ಲನೆ ಚೇತರಿಸ್ಕೊಂಡು ಯಶೋಧ ಮನೆಗೆ ಬಂದರು. ಅವರನ್ನು ನೋಡ್ಕೊಳ್ಳೋಕೆ ರುದ್ರ ಒಬ್ಬ ನರ್ಸ್ನ ನೇಮಿಸ್ದ. ಬಲರಾಮ್ ಮಾತ್ರ ರಾಜಕೀಯ ಬಿಸ್ನೆಸ್ ಅಂತ ಬ್ಯುಸಿ ಆಗಿದ್ರು. ರುದ್ರ ಮಾತ್ರ ಕೆಲಸದ ಸಮಯ ಬಿಟ್ಟು ಉಳಿದ ಸಮಯ ಎಲ್ಲ ತಾಯಿ ಬಳಿಯೇ ಇರ್ತಿದ್ದ. ಒಂದಿನ ಯಶೋಧ ಅವರನ್ನು ಪರೀಕ್ಷಿಸೋಕೆ ಬಂದ ಅಮೃತ ರುದ್ರನನ್ನು ರೆಸ್ಟೋರೆಂಟ್ನಲ್ಲಿ ಭೇಟಿ ಆದ್ಲು. ರುದ್ರ, ನಿಮ್ಮಮ್ಮ ತುಂಬ ಡಿಪ್ರೆಷನಿಗೆ ಹೋಗ್ತಿದ್ದಾರೆ, ಹೀಗೆ ಇದ್ದರೆ ಅವರ ಮಾನಸಿಕ ಆರೋಗ್ಯ ಹಾಳಾಗತ್ತೆ. ಅವ್ರ ಮನಸ್ಸಿನಲ್ಲಿ ಏನೋ ಆಸೆ ಇದೆ, ನೀನೇ ಅವ್ರ ಬಳಿ ಕೇಳಿ ತಿಳ್ಕೊ ಅಂತ ಹೇಳಿದ್ಲು. ರುದ್ರ ಮನೆಗೆ ಹೋಗಿ ಯಶೋಧ ಅವರಿಗೆ, ಅಮ್ಮ, ನಿಮ್ಮ ಮನಸ್ಸಿನಲ್ಲಿ ಏನು ಆಸೆ ಇದೆಯೋ ಹೇಳಿ, ನಾನು ಖಂಡಿತ ಈಡೇರಿಸ್ತೀನಿ ಅಂತ ಮಾತು ಕೊಟ್ಟ. ಯಶೋಧ ಮಗನ ಕೈ ಹಿಡಿದು, ಮಗನೇ, ಭದ್ರನಿಗೆ ರೂಪ ಥರ ಹಠಮಾರಿ ಹುಡುಗಿನ ಮದುವೆ ಮಾಡಿಸ್ಬೇಡ. ಒಳ್ಳೆ ಗುಣ ಇರೋ ಹುಡುಗಿ ಮನೆಗೆ ಬರಬೇಕು. ರೂಪಾಗೆ ನಿನ್ನ ಹಾಗೆ ಒಳ್ಳೆ ಗಂಡ ಸಿಗಬೇಕು. ಇಬ್ಬರಿಗೂ ಒಳ್ಳೆ ಮಾರ್ಗದರ್ಶನ ಬೇಕು. ನಿಮ್ಮಪ್ಪ ಒಳ್ಳೆ ಗಂಡ ಅಲ್ದಿದ್ರು ನಿಮಗೆ ಒಳ್ಳೆ ತಂದೆ.
ಅವ್ರ ಜೊತೆಗಿನ ಬಾಂಧವ್ಯ ಕಳ್ಕೋಬೇಡ. ಆಮೇಲೆ ನೀನು ಅಮೃತಾಳನ್ನ ಮದುವೆ ಆಗು. ಅವಳಿಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತು ಅಂದರು. ತಾಯಿಯ ಆಸೆಯಂತೆ ರುದ್ರ ಖಂಡಿತ ನಡೆಯುತ್ತೆ ಅಂತ ಹೇಳಿ ಅವರ ಹಣೆಗೆ ಮುತ್ತಿಟ್ಟು ಮಾತು ಕೊಟ್ಟ. ಅದೇ ಯಶೋಧ ಅವರ ಕೊನೆಯ ರಾತ್ರಿ ಆಗಿತ್ತು. ಮಾರನೇ ದಿನ ಬೆಳಗ್ಗೆ ಅವರು ಕಣ್ಣು ಮುಚ್ಚಿದ್ರು. ಮನೆಯಲ್ಲಿ ಜನ ನೆರೆದಿದ್ರು. ರೂಪ ಮತ್ತು ಭದ್ರ ಶಾಂತವಾಗಿದ್ರು. ರುದ್ರ ಕಣ್ಣಲ್ಲಿ ಒಂದು ಹನಿ ನೀರು ತರದೆ ಒಳಗೊಳಗೆ ದುಃಖವನ್ನು ಹತೋಟಿಯಲ್ಲಿಟ್ಕೊಂಡು ನಿಂತಿದ್ದ. ಅಂತ್ಯಕ್ರಿಯೆ ಮುಗಿದ ನಂತರ ಅಮೃತ ಅವನ ಬಳಿ ಬಂದು, ರುದ್ರ, ಮನಸ್ಸಲ್ಲೇ ದುಃಖ ಇಟ್ಕೋಬೇಡ, ಹತ್ತು ಬಿಡು ಅಂತ ಸಮಾಧಾನ ಪಡಿಸಿದ್ಲು. ರುದ್ರ ಅವಳನ್ನೇ ನೋಡ್ತಾ, ನನ್ನನ್ನು ಮದುವೆ ಆಗ್ತೀಯಾ ಅಮೃತ ಅಂತ ಕೇಳ್ದ. ಅಮೃತಳ ಕಾಲುಗಳು ನೆಲಕ್ಕೆ ತಾಗದಂತೆ ಸಂತೋಷದಲ್ಲಿ ತೇಲ್ತಿದ್ವು. ತನ್ನ ಆಸೆ ಈಡೇರಿದ ಖುಷಿ ಅವಳಿಗಿತ್ತು. ಕೋಪದಿಂದ ಅವಳನ್ನೇ ನೋಡ್ತಾ ಕೂತಿದ್ದ ಪ್ರಮೋದ್. ಏನೋ, ನಾನು ಇಷ್ಟೊಂದು ಸಂತೋಷವಾಗಿದ್ದರೆ ನೀನು ಹಾಗೆ ಕೆಕ್ಕರಿಸ್ಕೊಂಡು ನೋಡ್ತಿದ್ಯಾ ಅಂದ್ಲು ಅಮೃತ. ನಿಜವಾಗ್ಲೂ ನೀನು ಸಂತೋಷವಾಗಿದೆಯಾ ಅಂದ ಅವನು. ಅಮೃತಳ ಮುಖದಲ್ಲಿ ಯೋಚನೆ ಆವರಿಸಿತ್ತು. ಯಾಕೆ ಪ್ರಮೋದ್ ಹಾಗೆ ಹೇಳ್ತೀಯಾ? ನನ್ನ ಮುಖ ನೋಡಿದ್ರೆ ನನಗೆ ಗೊತ್ತಾಗಲ್ವಾ ನಾನು ಎಷ್ಟು ಹ್ಯಾಪಿಯಾಗಿದ್ದೀನಿ ಅಂತ ಅಂದ್ಲು ಅವಳು. ಇಷ್ಟೊಂದು ಸಂತೋಷ ಯಾವುದಕ್ಕೆ ಅಮೃತ ಅಂದ ಅವನು. ಪ್ರಮೋದ್ನನ್ನೇ ದಿಟ್ಟಿಸಿದ್ಲು ಅಮೃತ. ನಿನಗೇನಾದರೂ ತಲೆ ಕೆಟ್ಟಿದ್ಯೇನೋ? ರುದ್ರ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳ್ದ. ನಾನು ಖುಷಿಯಾಗಿರೋಕೆ ಇದು ಸಾಲ್ದಾ ಅಂದ್ಲು ಅಮೃತ. ಸಾಲ್ದು ಅಂತ ಪ್ರಮೋದ್ ಗಂಭೀರವಾಗಿ ಹೇಳ್ದ. ನಿನ್ನ ಪ್ರೀತಿ ನಿಜವಾದ ಪ್ರೀತಿನಾ? ಐ ಮೀನ್, ನಿನ್ನ ಪ್ರೀತಿಯಲ್ಲಿ ನಿಜವಾಗ್ಲೂ ಪ್ರೀತಿ ಇದೆಯಾ ಅಂತ ಅವನು ಕೇಳಿದಾಗ ಅಮೃತ ಮೌನವಾದ್ಲು. ನಿನಗೆ ಅವನಿಷ್ಟ, ತುಂಬ ಇಷ್ಟ. ಅದಕ್ಕೋಸ್ಕರ ಲವ್ ಅಂತ ಹೆಸರಿಡೋಕ್ಕೆ ಸಾಧ್ಯ ಇಲ್ಲ. ಸರಿ, ಲವ್ ಅಂದರೆ ಏನು ಅಂತ ಹೇಳು. ತಡಿ ನಾನೇ ಹೇಳ್ತೀನಿ. ಲವ್ ಅಂದರೆ ಇಬ್ಬರು ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಕಿತ್ಕೊಳ್ಳೋದಲ್ಲ. ನಿನ್ನ ಪ್ರಪಂಚವೇ ಅವನಾಗಬಾರ್ದು. ಈ ಪ್ರಪಂಚದಲ್ಲಿ ಅವನು ಇಲ್ಲದೆ ಹೋದರೂ ನೀನು ನೋಡೋ ಸಣ್ಣ ಸಣ್ಣ ವಿಷಯಗಳಲ್ಲೂ ಅವನ ನೆನಪು ನಿನಗೆ ಬರಬೇಕು. ನಿನ್ನ ಜೀವದ ಉಸಿರೇ ಅವನಾಗಬಾರ್ದು. ಆದರೆ ನೀನು ಎಳ್ಕೊಳ್ಳೋ ಪ್ರತಿಯೊಂದು ಉಸಿರಿನಲ್ಲೂ ಅವನ ಉಸಿರನ್ನು ನೀನು ಅನುಭವಿಸ್ಬೇಕು. ಇದೆಲ್ಲ ನಿನ್ನಲ್ಲಿ ಇದೆಯಾ? ಹೇಳು ಅಮೃತ ಅಂದ ಅವನು. ಅವಳಲ್ಲಿ ಮತ್ತಷ್ಟು ಮೌನ ಆವರಿಸಿತ್ತು. ಅಮೃತ ಕಲ್ಲಿನಂತೆ ಅಲುಗಾಡದೆ ಕೂತಿದ್ಲು. ಅವಳ ಬಳಿ ಮಾತಾಡ್ದಂತೆಯೇ ರುದ್ರನ ಬಳಿಯೂ ಪ್ರಮೋದ್ ಮಾತಾಡಿದಾಗ, ಲೇ, ಅವಳು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾಳೆ, ಅವಳಿಗೆ ನನ್ನ ಬಗ್ಗೆ ಗೊತ್ತು, ಅಷ್ಟು ಸಾಕು ಅಂದ ರುದ್ರ. ಇಬ್ಬರ ಬಳಿಯೂ ಮಾತಾಡಿ ಸೋತು ಹೋದ ಪ್ರಮೋದ್. ತಾನು ಯಾವುದೋ ತಪ್ಪು ಮಾಡ್ತಿದ್ದೀನಿ ಅಂತ ರುದ್ರನಿಗೆ ಅನ್ಸತೊಡಗಿತ್ತು. ಅಮೃತಾಳನ್ನು ನೋಡಿದಾಗಲೆಲ್ಲ ಪ್ರಮೋದ್ ಆಡಿದ ಮಾತುಗಳು ತಲೆಯಲ್ಲಿ ಓಡ್ತಿದ್ವು. ಅಮೃತ, ನಾವಿಬ್ಬರು ಮದುವೆ ಆದರೆ ಸೆಟ್ಟಾಗತ್ತಾ ಅಂತ ಗೊಂದಲದಲ್ಲೇ ಅಮೃತಾಳನ್ನು ಕೇಳ್ದ ರುದ್ರ. ಆ ಪ್ರಮೋದ್ ಲೂಸ್ ಥರ ನೀನು ತಲೆ ಕೆಡಿಸಿದ್ದಾನೆ. ಬೇಡದೇ ಇರೋದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಗೊಂದಲ ಮಾಡ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ ಅಂದ್ಲು ಅಮೃತ. ಮೊದಲು ಭದ್ರನ ಮದುವೆ ನಡೆಸ್ಕೊಡ್ಬೇಕು ಅಂತ ನಿರ್ಧರಿಸ್ತವನು. ಅದಕ್ಕೋಸ್ಕರ ಪ್ರಯತ್ನಗಳನ್ನು ಕೈಗೆತ್ಕೊಳ್ಳೋ ಸಮಯದಲ್ಲಿ ಸಾಗರಿ ಭದ್ರನ ಕಣ್ಣಿಗೆ ಬಿದ್ಲು. ಅವಳ ಸೌಂದರ್ಯವನ್ನು ಕಂಡು ಮದುವೆ ಆದರೆ ಸಾಗರಿಯನ್ನೇ ಮದುವೆ ಆಗೋದು ಅಂತ ಭದ್ರ ಒಂಟಿ ಕಾಲ್ನಲ್ಲಿ ನಿಂತಾಗ ಯಾರಿಗೂ ತಿಳಿಯದಂತೆ ಸಾಗರಿಯ ಕುಟುಂಬದ ಹಿನ್ನೆಲೆಯನ್ನು ವಿಚಾರಿಸ್ತಾ ರುದ್ರ. ಅವನು ವಿಚಾರಿಸಿದ ಮಟ್ಟಿಗೆ ಸಾಗರಿ ಶಾಂತವಾದ, ವಿನಯವಂತ, ವಿಶೇಷವಾಗಿ ಹೇಳಬೇಕಂದ್ರೆ ಯಶೋಧ ಅವರು ಬಯಸಿದಂತಹ ಹುಡುಗಿ ಆಗಿದ್ಲು. ಹೊರಗಡೆ ತೋರಿಸ್ಕೊಳ್ದಿದ್ರು ಮನಸ್ಸಿನಲ್ಲಿ ಅವರ ಮದುವೆಗೆ ಸಮ್ಮತಿ ನೀಡಿದ ರುದ್ರ. ಮಧ್ಯದಲ್ಲಿ ರೂಪ ಏನಾದರೂ ಗೊಂದಲ ಉಂಟು ಮಾಡಿ ವಿಷಯ ಹಾಳು ಮಾಡ್ತಾಳೋ ಅನ್ನೋ ಭಯವನ್ನು ಹೊರತುಪಡಿಸಿ ಯಾವುದೇ ತೊಂದರೆ ಇಲ್ಲದೆ ಭದ್ರ ಮತ್ತು ಸಾಗರಿಯ ಮದುವೆ ನಡೆದು ಹೋಯಿತು. ಇತರರ ಬಳಿ ಗಂಭೀರವಾಗಿ ಇರುವಂತೆಯೇ ಸಾಗರಿ ಬಳಿಯೂ ನಡ್ಕೊಂಡ ರುದ್ರ. ಅವಳು ಮನೆಗೆ ಬಂದ ಕೆಲವೇ ದಿನಗಳಲ್ಲಿ ಅವಳ ಗುಣಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ರುದ್ರ. ಒಮ್ಮೆ ಸಹಜವಾಗಿ ರೂಪಾಗೂ ಸಾಗರಿಗೂ ಒಂದೇ ರೀತಿ ಡ್ರೆಸ್ಸನ್ನು ಅವನು ವಿದೇಶಕ್ಕೆ ಹೋದಾಗ ತಂದಿದ್ದ. ನನ್ನ ಸ್ಟೇಟಸ್ ಏನೋ ಅವಳ ಸ್ಟೇಟಸ್ ಏನೋ, ಆ ಭಿಕ್ಷುಕಿ ಜೊತೆಗೆ ನನ್ನನ್ನು ಕಂಪೇರ್ ಮಾಡ್ತೀಯಾ ಅಂತ ರುದ್ರ ತಾಂಡವವಾಡಿದ್ಲು ರೂಪ. ಸಾಗರಿಗೆ ಅವನು ಕೊಟ್ಟಿದ್ದ ಡ್ರೆಸ್ಸನ್ನು ಭದ್ರ ರಾತ್ರಿ ಯಾರಿಗೂ ತಿಳಿಯದಂತೆ ತೋಟಕ್ಕೆ ತಗೊಂಡು ಹೋಗಿ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದ. ತನ್ನ ರೂಮ್ ಕಿಟಕಿಯಿಂದ ಅದನ್ನು ನೋಡಿದ್ದ ರುದ್ರ. ಸುಂದರ ಹೆಂಡತಿ ಮೇಲೆ ನಂಬಿಕೆ ಇಲ್ಲದೆ ಅನುಮಾನ ಪಡೋ ವ್ಯಕ್ತಿಯಾಗಿ ಜೀವಿಸ್ತಿರೋ ಭದ್ರನನ್ನು ನೆನೆದು ತುಂಬ ಬೇಸರಗೊಂಡ ರುದ್ರ. ಅದಕ್ಕೆ ಸಾಗರಿಗೆ ಅವರ ಮನೆಯಲ್ಲಿ ಯಾವುದೇ ತೊಂದರೆ ಆದರೂ ರುದ್ರ ಅದನ್ನು ಪ್ರಶ್ನಿಸದೆ ಸುಮ್ಮನೆ ಹೊರಟು ಹೋಗ್ತಿದ್ದ. ಮಧ್ಯದಲ್ಲಿ ತಾನು ಹೋಗಿ ಸಾಗರಿ ಪರ ವಕಾಲತ್ತು ವಹಿಸಿದ್ರೆ ಸಾಗರಿ ಹೆಸರಿಗೆ ಧಕ್ಕೆ ಬರುತ್ತೆ ಅಂತ
ಅದೇ ಭಯಕ್ಕೆ ಅವನು ಸುಮ್ಮನಾಗ್ತಿದ್ದ. ಅವಳ ಬಳಿ ಕಠಿಣವಾಗಿ ನಡ್ಕೊಳ್ಳೋಕ್ಕೂ ಕೂಡ ಅದು ಒಂದು ಕಾರಣ ಆಗಿತ್ತು. ಭದ್ರ ಸಾಗರಿ ಮದುವೆ ಆಗಿ ಸ್ವಲ್ಪ ದಿನಗಳ ನಂತರ ಅಮೃತಾಳನ್ನು ಅವಳ ಪೋಷಕರ ಸಮ್ಮತಿಯೊಂದಿಗೆ ಮದುವೆ ಆದ ರುದ್ರ. ದೊಡ್ಡದಾಗಿ ಈ ಮದುವೆಗೆ ಯಾರಿಂದಲೂ ವಿರೋಧ ಇರಲಿಲ್ಲ. ಬಲರಾಮ್ಗೆ ತನ್ನ ಅಂತಸ್ತಿಗೆ ತಕ್ಕಂಥ ಸಂಬಂಧ, ಭದ್ರನಿಗೆ ತಮ್ಮನ ಮದುವೆ. ಆದರೆ ರೂಪಾಗೆ ಅಮೃತಾಳನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ರೂಪ ಏನು ಹೇಳಿದ್ರೂ ಸಮ್ಮತಿಸಿ ತಲೆಬಾಗಿಸಿ ಹೋಗೋ ಸಾಗರಿ ಅಂತಲ್ಲದೆ ಅವಳ ಅಹಂಗೆ ಪೆಟ್ಟು ನೀಡೋ ಅಮೃತ ರೂಪಾಗೆ ಸಿಂಹ ಸ್ವಪ್ನವಾಗಿದ್ಲು. ಮದುವೆ ಚೆನ್ನಾಗಿ ಮುಗಿದು ಅಮೃತ ರುದ್ರನ ಹೆಂಡತಿ ಆದ್ಲು. ಯಶೋಧ ಅವರ ಅಗಲಿಕೆ ನೋವಿನಿಂದ ರುದ್ರ ಹೊರಬಂದ. ಅಮೃತ ಎಲ್ಲರ ಜೊತೆಗೂ ಚೆನ್ನಾಗಿ ಬೆರೆತಿದ್ಲು. ಸಾಗರಿ ಜೊತೆಗೆ ತೀರಾ ಆಪ್ತವಾಗಿ ಇರ್ದಿದ್ರು ಅವಳಿಗೆ ನೀಡಬೇಕಾದ ಗೌರವದಲ್ಲಿ ಕುಂದುಕೊರತೆ ಇರಲಿಲ್ಲ. ಇಷ್ಟು ವರ್ಷ ಸ್ನೇಹಿತರಾಗಿ ಬಾಳ್ದವರು ಈಗ ಗಂಡ ಹೆಂಡತಿಯಾಗಿ ಒಂದೇ ಮನೆಯಲ್ಲಿ ಒಂದೇ ರೂಮ್ನಲ್ಲಿ. ಆದರೆ ರುದ್ರನಿಗೆ ಯಾವುದೇ ವ್ಯತ್ಯಾಸ ತಿಳಿಲಿಲ್ಲ. ಅಮೃತ ಮೆಲ್ಲನೆ ರುದ್ರನ ಬಳಿ ಬರೋಕ್ಕೆ ಶುರು ಮಾಡಿದ್ಲು. ರುದ್ರ, ನಮಗೆ ಮದುವೆ ಆಗಿದೆ. ಇಂದಿಗೂ ನೀನು ನನ್ನನ್ನು ಫ್ರೆಂಡ್ ಅಂತಾನೆ ಅಂದ್ಕೊಂಡಿದೀಯಾ ಅಂದ್ಲು. ಮೊದಲ ರಾತ್ರಿಯಲ್ಲಿ ಅವರ ದಾಂಪತ್ಯ ಮುಂದೂಡಲ್ಪಟ್ಟಿತ್ತು. ಕಾರಣ ರುದ್ರ ತನಗೆ ಸ್ವಲ್ಪ ಸಮಯ ಬೇಕು ಅಂತ ಕೇಳ್ಕೊಂಡಿದ್ದ. ಹನಿಮೂನ್ಗೂ ಹೋದರೂ ಚೆನ್ನಾಗಿ ಸುತ್ತಾಡಿದ್ರು, ಒಂದೇ ಹಾಸಿಗೆಯಲ್ಲೂ ಮಲಗಿದ್ರು. ಅಮೃತ ಅವನಿಗೆ ಮುತ್ತು ಕೊಟ್ಟಾಗಲೂ ಅವನು ತಡಿಲಿಲ್ಲ. ಆದರೆ ದಾಂಪತ್ಯ ಬಂಧವನ್ನು ಮುಂದುವರ್ಸೋಕ್ಕೆ ಅವನಿಗೆ ಮನಸ್ಸಿರಲಿಲ್ಲ. ಮರದ ದಿಮ್ಮಿಯಂತೆ ತನ್ನ ಮುತ್ತಿಗೆ ಸುಮ್ಮನೆ ನಿಂತಿದ್ದ ಗಂಡನನ್ನು ನೋಡಿದಾಗ ಅಮೃತಾಗೆ ಮೊದಲ ಬಾರಿಗೆ ರುದ್ರನ ಮೇಲೆ ಕೋಪ ಬಂದಿತ್ತು. ಅವಳಿಗೆ ಚೆನ್ನಾಗಿ ತಿಳಿದ ವಿಷಯ ಅಂದರೆ ರುದ್ರ ಯಾರನ್ನೋ ಪ್ರೀತಿಸಿ ಅವಳನ್ನು ಮರ್ತಿಲ್ಲ ಅಂತ. ಅವರಿಬ್ಬರು ಚೆನ್ನಾಗಿ ಒಡನಾಡಿದ್ರು. ಆ ಒಡನಾಟ ತಿಳಿಯಾದ ನದಿಯಂತೆ ಸಾಗಿತ್ತು. ಯಶೋಧ ಅವರ ಆಸೆಗೆ ಮೊದಲ ಆದ್ಯತೆ ನೀಡಿ ಅವಳನ್ನು ಮದುವೆ ಆಗೋಕೆ ಸಮ್ಮತಿ ಕೇಳಿದ್ದ ರುದ್ರ. ಅಮೃತಾಳ ಪಾಲಿಗೆ ಅವಳು ಎಲ್ಲದರಲ್ಲೂ ಮೊದಲ ಸ್ಥಾನದಲ್ಲೇ ಇರಬೇಕು. ಅವಳ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಜಾಗದಲ್ಲಿ ಅವಳು ಇರೋಕೆ ಬಯಸ್ತಿರ್ಲಿಲ್ಲ. ತಾನೇ ಪ್ರೀತಿಸ್ದೆ, ತಾನೇ ಹತ್ರ ಆದೆ ಅಂದಿಲ್ದೆ ರುದ್ರ ಮೊದಲ ಬಾರಿಗೆ ಪ್ರೀತಿಯಿಂದ ತನ್ನನ್ನು ಹತ್ರ ಮಾಡ್ಕೊಳ್ಬೇಕು ಅಂತ ಅವಳು ಬಯಸಿದ್ಲು. ಭದ್ರ ಆಗೊಮ್ಮೆ ಈಗೊಮ್ಮೆ ಒಳ್ಳೆ ಮೂಡ್ನಲ್ಲಿದ್ದಾಗ ಸಾಗರಿ ಮೇಲೆ ಪ್ರೀತಿಯಿಂದ ಇರ್ತಿದ್ದ. ಬಿಸ್ನೆಸ್ನಲ್ಲಿ ಒಳ್ಳೆ ಲಾಭ ಬಂದಾಗ ತುಂಬ ಖುಷಿಯಿಂದ ಸಾಗರಿಗೆ ನೋಡಿ ನೋಡಿ ಆರ್ಡರ್ ಮಾಡಿ ಪಚ್ಚೆ ಕಲ್ಲು ಪೋಣಿಸಿದ ಉದ್ದದ ಚಿನ್ನದ ಹಾರವನ್ನು ಉಡುಗೊರೆಯಾಗಿ ನೀಡ್ದ. ತೋಟದಲ್ಲಿ ಏಕಾಂತವಾಗಿ ಅವನು ನೀಡಿದ್ದನ್ನು ತನ್ನ ರೂಮ್ ಕಿಟಕಿಯಿಂದ ನೋಡ್ತಿದ್ದ ಅಮೃತಾಗೆ ಒಂದೇ ಆಶ್ಚರ್ಯ. ಭದ್ರನಲ್ಲೂ ಇಂತಹ ಪ್ರೇಮಿ ಇದಾನಾ ಅಂತ. ಭದ್ರ ಸಾಗರಿಯನ್ನು ನೋಡಿದ ನೋಟದಲ್ಲಿ ಅಷ್ಟೊಂದು ಆಸೆಗಳಿದ್ವು. ಸಾಗರಿ ಮೊದಲು ಗಾಬರಿಯಾಗಿ ನಂತರ ಮೌನವಾಗಿ ಮೆಲ್ಲನೆ ನಾಚಿಕೆ ಪಡೋಕ್ಕೆ ಶುರು ಮಾಡಿದ್ಲು. ಇದೆಲ್ಲ ಅಮೃತಾಳ ಕಣ್ಣಿಗೆ ಬಿದ್ದಾಗ ರುದ್ರ ಯಾಕೆ ಇದುವರೆಗೆ ತನಗೆ ಈ ರೀತಿ ಗಿಫ್ಟ್ಗಳನ್ನು ನೀಡಲಿಲ್ಲ ಅಂತ ಅವಳ ಮನಸ್ಸು ಹಂಬಲಿಸಿತ್ತು. ಅಮೃತ ಅವನಿಗೆ ತೆಗೆದುಕೊಟ್ರೂ ಮೆಲ್ಲನೆಯ ಮುಗುಳ್ನಗೆ ಅಷ್ಟೇ ಉತ್ತರವಾಗಿ ಬರ್ತಿತ್ತು ಅವನಿಂದ. ಹೀಗೆ ಪ್ರತಿಯೊಂದು ಬಾರಿಯೂ ಅಮೃತ ಹಂಬಲಿಸೋಕೆ ಶುರು ಮಾಡಿದ್ಲು. ರಾತ್ರಿಯಲ್ಲಿ ಅವನ ಬಳಿ ಬರೋಕೆ ಮೆಲ್ಲನೆ ಅವಳ ಉಡುಪುಗಳು ಕಡಿಮೆ ಆಗತೊಡಗಿದ್ವು. ಏಯ್, ಏನಿದು ಬಟ್ಟೆ? ಸರಿಯಾಗಿ ತಾನೇ ಡ್ರೆಸ್ ಮಾಡ್ತಿದ್ದೆ, ಈಗೇನಾಯ್ತು ಅಂತ ರುದ್ರ ಅದನ್ನೆಲ್ಲ ಸಹಿಸೋಕ್ಕಾಗದೆ ಕೇಳ್ದ. ರುದ್ರ, ನಾನು ನಿನ್ನ ಹೆಂಡತಿ. ನನ್ನನ್ನು ಹೀಗೆ ನೋಡಬೇಕು ಅಂತ ನಿನಗೆ ಆಸೆ ಇಲ್ವಾ? ಇಲ್ಲ ನನ್ನನ್ನು ಹೀಗೆ ನೋಡಿ ನಿನಗೆ ಮೂಡ್ ಬರ್ತಿಲ್ವಾ? ಇಲ್ಲ ಇದು ಬೇಡವಾ? ಪೂರ್ತಿಯಾಗಿ ಎಲ್ಲವನ್ನ ಬಿಚ್ಚಿ ನಿಲ್ಬೇಕಾ ಅಂತ ಅಮೃತ ಧ್ವನಿ ಕೋಪದಿಂದ ನಡುಗಿತ್ತು. ಕತೆ ಮುಂದುವರಿಯುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಕೇಳಿ.